ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸ್ವೀಟ್ ಕಾರ್ನ್ ಹಾಗೆ ಹಸಿ ಬಟಾಣಿಯನ್ನು ಉಪಯೋಗಿಸಿಕೊಂಡು ಸಿಂಪಲ್ ಹಾಗೂ ತುಂಬ ಹೆಲ್ದಿಯಾಗಿರುವ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ನಷ್ಟು ಹಸಿ ಬಟಾಣಿ ಹಾಗೆ 1 ಕಪ್ನಷ್ಟು ಈ ರೀತಿ ಸ್ವೀಟ್ ಕಾರ್ನ್ ಅನ್ನು ಹಾಕಿ ಕೋರ್ಸ್ ಆಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಈ ರೀತಿ ತರಿತರಿಯಾಗಿ ರುಬ್ಬಿಕೊಂಡ್ರೆ ಸಾಕು. ಇನ್ನು ಇದಕ್ಕೆ 1 ಕಪ್ನಷ್ಟು ರವೆ, 1 ರಿಂದ 2 ಚಾಪ್ ಮಾಡಿದ ಹಸಿಮೆಣಸು, ಸ್ವಲ್ಪ ಫೈನ್ ಆಗಿ ಚಾಪ್ ಮಾಡಿಕೊಂಡಂತಹ 3 ರಿಂದ 4 ಬೆಳ್ಳುಳ್ಳಿ ಎಸಳುಗಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಟೀ ಸ್ಪೂನ್ ಅಷ್ಟು ಖಾರದ ಹುಡಿ, ಇಷ್ಟನ್ನೆಲ್ಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಈ ರೀತಿ ಪೂರ್ತಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ತಾ ಇದ್ದೇನೆ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕಿಕೊಂಡ್ರೆ ಸಾಕು. ಮೊಸರು ಹಾಕಿಕೊಂಡು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಲ್ಲಿಗೆ ಇದಕ್ಕೆ ಬೇಕಾದ ಹಿಟ್ಟು ರೆಡಿ ಆಯಿತು. ಬೇಕಿದ್ರೆ ಇದನ್ನೊಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಡುವ. ಈಗ ಒಂದು ತವಾದಲ್ಲಿ ಇದನ್ನು ಈ ರೀತಿ ತಟ್ಟಿ ಪ್ಯಾಟೀಸ್ ತರ ಇಟ್ಕೊಳ್ಬೇಕು. ಬೇಕಿದ್ರೆ ಮೊದಲೇ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಶಾಲೋ ಫ್ರೈ ರೀತಿಯಲ್ಲಿ ಕೂಡ ಮಾಡಿಕೊಳ್ಳಬಹುದು. ನಾನು ಈ ಬ್ಯಾಟರ್ ಅನ್ನು ಇಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಇದರ ಸುತ್ತಲೂ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈ ರೀತಿ 2 ಬದಿ ಕೂಡ ಗೋಲ್ಡನ್ ಬ್ರೌನ್ ಬಣ್ಣ ಬರುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇದು ಈ ರೀತಿ ಜಸ್ಟ್ ಶಾಲೋ ಫ್ರೈ ಮಾಡೋದ್ರಿಂದ ಯಾರು ಬೇಕಾದರೂ ತಿನ್ನಬಹುದು. ಎಣ್ಣೆಯಲ್ಲಿ ಕರಿದ ಸ್ನ್ಯಾಕ್ ತರ ಅಲ್ಲ. ನಿಮಗೆ ಬೇಕಿದ್ರೆ ನಿಮ್ಮ ಇಷ್ಟವಾದಂತಹ ಐಟಮ್ಸ್ ಅನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳಬಹುದು. ನೀರುಳ್ಳಿ ಅಥವಾ ಇನ್ಯಾವುದಾದ್ರೂ ಸ್ಪೈಸಸ್ ಬೇಕಿದ್ರೆ ಅದನ್ನು ಕೂಡ ಹಾಕಿಕೊಳ್ಳಬಹುದು. ಈ ರೀತಿ ಕೇವಲ 5 ರಿಂದ 10 ನಿಮಿಷದಲ್ಲಿ ಈ ತಿಂಡಿಯನ್ನು ಮಾಡಿಕೊಳ್ಳಬಹುದು. ಮಕ್ಕಳು ಸಂಜೆ ಶಾಲೆಯಿಂದ ಬಂದ ಕೂಡಲೇ ತಿಂಡಿ ಬೇಕು ಅಂತ ಕೇಳುವಾಗ ಇದನ್ನು ದಿಢೀರಾಗಿ ಮಾಡಿಕೊಳ್ಳಬಹುದು. ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಟೇಸ್ಟಿ ಹಾಗೂ ಸಿಂಪಲ್ ಆಗಿರುವ ರೆಸಿಪಿ ನಿಮಗೂ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.